ನಮಸ್ಕಾರ. ಇವತ್ತು ಕಾಡು ಮರಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾಡು ಮರಗಳು ಯಾವ್ಯಾವ ಇದ್ದಾವೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟು ಮುಟ್ಟಿಗೆ ಬರುವಂಥ ಮರಗಳು ಯಾವ ಇದ್ದಾವೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸಿಲ್ವರು, ತೇಗ, ಅರ್ಬೇವು, ಹೆಬ್ಬೇವು, ಮತ್ತಿ, ಜಾಲಿ, ರಕ್ತಚಂದನ, ಶ್ರೀಗಂಧ, ಹಲಸು, ಬೇವು, ಆಮೇಲೆ ಅಕೇಶಿಯಾ. ಇಷ್ಟೆಲ್ಲ ಮರಗಳನ್ನು ನಾವು ನಮ್ಮ ಬದುಗಳ ಮೇಲೆ ಬೆಳ್ಕೋಬೋದು. ಈ ಬದುಗಳ ಮೇಲೆ ಬೆಳೆಯೋದ್ರಿಂದ ನಿಮ್ಗೆ ಉಪಯೋಗ ಏನೇನಾಗುತ್ತೆ ಅಂದರೆ, ನಿಮಗೆ ಫಸ್ಟ್ನೇದು ಗಾಳಿಯ ಹೊಡೆತ ಒಂದು ಕಮ್ಮಿ ಆಗುತ್ತೆ ತೋಟಕ್ಕೆ. ಆಮೇಲೆ ನಿಮ್ಮ ತೋಟದ ನೆಲಗಳು ಏನಿದೆ ಅದು ತಂಪಾಗಿರೋಕ್ಕೆ ಇದು ಸಹಾಯ ಮಾಡ್ತವೆ. ಇದಲ್ಲದೆ ಮಧ್ಯೆ ಮಧ್ಯೆ ಇರೋಂಥ ಬದುಗಳ ಮೇಲೆ ನೀವು ಎಂತೆಂಥ ಗಿಡಗಳು ಹಾಕ್ಬೋದು ಅಂದರೆ, ಈ ಹೊಂಗೆ, ಗ್ಲಿರಿಸಿಡಿಯಾ, ಈ ಥರ ಗೊಬ್ಬರಕ್ಕೆ ಬರೋವಂಥ ಗಿಡಗಳು, ಅಥವಾ ನಿಮ್ಮ ದನಗಳು ಕುರಿಗಳಿಗೆ ಬೇಕಾಗೋಂಥ ಮೇವಿಗೆ ಬರೋವಂಥ ಸುಬಾಬುಲ್ ಆಯಿತು, ಈ ಥರ ಗಿಡಗಳನ್ನು ಹಾಕೋದ್ರಿಂದ ನಿಮಗೆ ಮೇವಿಗೆ ಮೇವು ಆಯಿತು, ಗೊಬ್ಬರನೂ ಆಗುತ್ತೆ. ಇದಲ್ಲದೆ ನಿಮಗೆ ಮನೆಗೆ ಬೇಕಾಗುವಂಥ ಒಂದಿಷ್ಟು ಗಿಡಗಳನ್ನು ಹಾಕೋದ್ರಿಂದ ಇದರಿಂದ ನಿಮಗೆ ಅದರ ಎಲೆಗಳಿಂದ ಗೊಬ್ಬರನೂ ಆಗುತ್ತೆ, ಪ್ಲಸ್ ಅದರಿಂದ ನಿಮಗೆ ಬರುವಂಥ ಹಣ್ಣು ಕಾಯಿಗಳಿಂದ ನಿಮಗೆ ಮನೆಗೆ ಬಳಕೆಗೆ ಬರುತ್ತೆ. ಅವು ಯಾವ್ಯಾವ ಅಂತ ನೋಡೋದಾದರೆ, ನೆಲ್ಲಿಕಾಯಿ, ಬಾರೆಹಣ್ಣು, ಸೀತಾಫಲ, ಪೇರ್ಲೆ ಹಣ್ಣು, ದಾಳಿಂಬೆ, ಹಲಸು, ಬಾದಾಮಿ, ನುಗ್ಗೆ, ಕರಿಬೇವು, ಸೀಗೆ, ಮತ್ತು ಮೆಹಂದಿ, ಪಪ್ಪಾಯ, ಈ ಥರ ಎಲ್ಲ ಮನೆ ಬಳಕೆಗೆ ಬರೋವಂಥ ಗಿಡಗಳು. ಕೆಲವು ನಿಮಗೆ ದಿನ ಬಳಕೆಗೆ ಬರಲಿಲ್ಲದ್ರೂ ಇವೆಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೇಕು ಅಂದರೆ 1-2 ಒಂದೊಂದು ತೋಟಕ್ಕೆ ಒಂದು ಗಿಡ ಇವೆಲ್ಲ ಇದ್ದರೂ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ, ಜೊತೆಗೆ ನಿಮಗೆ ಗೊಬ್ಬರನೂ ಆಗುತ್ತೆ. ಅದಲ್ಲದೆ ನಿಮಗೆ ನಿಮ್ಮ ಈ ತೋಟಗಾರಿಕೆ ಬೆಳೆಗಳು ಅಂತ ಏನು ನೀವು ಬೆಳೆದಿರ್ತೀರಲ್ಲ, ಮಾವು, ಸಪೋಟ, ಮೋಸಂಬಿ ಅಥವಾ ಯಾವುದೇ ಆಯಿತು, ಈಗ ದಾಳಿಂಬೆನೇ ಹಾಕಿರ್ತೀರ, ಯಾವುದೋ ಒಂದು, ಇದರಿಂದ ಈ ಬೇರೆ ಗಿಡಗಳು ಹಾಕೋದ್ರಿಂದ ಈ ಪಕ್ಷಿಗಳು ಅಥವಾ ಅಳಿಲು, ಈ ಥರ ಏನು ಉಪದ್ರವ ಕೊಡುವಂಥ ಒಂದು ಪ್ರಾಣಿಗಳಿರ್ತಾವಲ್ಲ, ಅವೆಲ್ಲ ಆ ಗಿಡಗಳಿಗೆ ಆಕರ್ಷಣೆ ಆಗಿ ಅಲ್ಲಿಗೆ ಹೋಗ್ತವೆ. ಅದರಿಂದ ನಿಮ್ಮ ಒಂದು ತೋಟಗಾರಿಕೆ ಒಳಗೆ ಬೆಳೆಗಳಿಗೆ ಏನು ಒಂದು ತೊಂದರೆ ಆಗದಂಗೆ, ಡ್ಯಾಮೇಜ್ ಆಗಲಾರ್ದಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ನಿಮಗೆ ಒಂದು ಯಾವುದೇ ಒಂದು ಈಗ ಪಕ್ಷಿ ತಿಂದಿರೋ ಒಂದು ಕಾಯಿ ಆಗಲಿ, ಈ ಥರ ಏನೂ ತೊಂದರೆ ಆಗೋದಿಲ್ಲ. ಪಕ್ಷಿ ಆಗಲಿ, ಅಳಿಲುಗಳಿಂದ ಈ ಥರ ಯಾವುದು ತೊಂದರೆ ಆಗೋದಿಲ್ಲ. ಇದಲ್ಲದೆ ಈ ಗೊಬ್ಬರ ಗಿಡಗಳಿಂದ ನಾವು ಉಪಯೋಗಗಳು ಏನೇನು ಅಂತ ನೋಡೋದಾದರೆ, ಗೊಬ್ಬರ ಗಿಡ ಹಾಕೋದ್ರಿಂದ ನಮಗೆ ಈ ನೆಲದ ಫಲವತ್ತತೆ ಹೆಚ್ಚಾಗುತ್ತೆ. ಅದಲ್ಲದೆ ಈ ಮತ್ತೆ ಉಳಿದಿರೋ ಕಾಡು ಮರಗಳು ಯಾವ್ಯಾವು ಅಂತ ನೋಡೋದಾದರೆ, ನಾವು ಈ ಅರ್ಬೇವು, ಅಕೇಶಿಯಾ, ಬರುಗ, ಮತ್ತು ನೆಲ್ಲಿಕಾಯಿ, ನುಗ್ಗೆಕಾಯಿ, ನೀಲಗಿರಿ, ಬಾರೆಹಣ್ಣು, ದಾಳಿಂಬೆ, ಕಾಚಿನ ಮರ, ಬಬ್ಬುಲು, ಕಕ್ಕೆ ಮರ, ಹೊಂಗೆ, ಗ್ಲಿರಿಸಿಡಿಯಾ, ಈ ಥರ ಎಲ್ಲ ಬೇರೆ ಬೇರೆ ಮರಗಳನ್ನು ಹಾಕೋದ್ರಿಂದ ಈ ವಿಶಿಷ್ಟವಾದಂಥ ಒಂದು ಫಲವತ್ತತೆ ನಿಮ್ಮ ನೆಲಕ್ಕೆ ಸಿಗೋದ್ರಿಂದ ನೀವು ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋ ಒಂದು ಖರ್ಚು ಉಳಿಯುತ್ತೆ. ಅಲ್ಲದೆ ನಿಮ್ಮ ಮಣ್ಣಿನ ಒಂದು ಗುಣಮಟ್ಟ ಹೆಚ್ಚಾಗುತ್ತೆ. ಅದಲ್ಲದೆ ಇದ್ರ ಏನೋ ಕ್ವಾಲಿಟಿ ಅಂತೀವಲ್ಲ, ಕ್ವಾಲಿಟಿ ಜೊತೆಗೆ ನಿಮ್ಮ ಇದು ಏನು ಆ ಒಂದು ಮೆಡಿಸಿನಲ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ನೆಲದಲ್ಲಿ. ಯಾಕೆಂದರೆ ಈಗ ನಾವು ಕೆಮಿಕಲ್ ತಂದು ಹಾಕೋದ್ರಿಂದ ನೆಲ ಗಡಸಾಗುತ್ತೆ. ಈಗ ನಾವು ಈಗ ಎರೆಹುಳ ಗೊಬ್ಬರ ಆಯಿತು, ಅಥವಾ ನೀವು ಈ ಎರೆಹುಳಗಳು ಜಾಸ್ತಿ ಆಗುತ್ತೆ ಇದರಿಂದ. ಹೆಂಗೆ ಅಂದರೆ, ಈಗ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನಂತೀವಲ್ಲ ನಾವು, ಇದೆಲ್ಲ ಜಾಸ್ತಿ ಆಗೋದ್ರಿಂದ ಎರೆಹುಳುಗಳು ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ನಿಮ್ಮ ನೆಲದಲ್ಲಿ. ಆವಾಗ ಈಗ ಈ ನಾವಾಗೆ ಬೆಳೆಸೋ ಎರೆಹುಳುಗಳು ನಾವೇನು ತರ್ತೀವಲ್ಲ, ಅವೆಲ್ಲ ಬರೀ 3-4 ಅಡಿ ಜಾಗದಲ್ಲಿ ಮಾತ್ರ ಕೆಲಸ ಮಾಡೋಕ್ಕೆ ಅಷ್ಟೇ ಮಾಡೋದು. ನಾವೀಗೇನು ನಮ್ಮ ನೆಲದಲ್ಲಿ ಸಿಗ್ತಾವಲ್ಲ ಆ ಎರೆಹುಳುಗಳು 20 ಅಡಿ ತನಕನೂ ಕೆಲಸ ಮಾಡ್ತಿರ್ತವೆ. ಆ 20 ಅಡಿಯಷ್ಟು ಆಳದವರೆಗೂ ಅವು ಹೋಗೋದು ಬರೋದು ಮಾಡೋದ್ರಿಂದ ಅದಿಷ್ಟು ಏರಿಯೇಷನ್ ಆಗುತ್ತೆ. ಏರಿಯೇಷನ್ ಆಗೋದ್ರಿಂದ ಬೇರುಗಳಿಗೆ ಒಳ್ಳೆಯ ಗಾಳಿ ಸಿಗುತ್ತೆ, ಅದರಿಂದ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇಷ್ಟಲ್ದೇ ನೀರನ್ನ ಚೆನ್ನಾಗಿ ಇಂಗಿಕೊಳ್ಳೋ ಒಂದು ಕೆಪಾಸಿಟಿ ಬರುತ್ತೆ ನೆಲಕ್ಕೆ. ಇಷ್ಟೆಲ್ಲ ಆಗಬೇಕು ಅಂದರೆ ನೀವೇನು ಮಾಡ್ತೀರಿ, ಇದೊಂದೇ ಗಿಡ ಅಥವಾ ನೀವು ಯಾವುದೋ ಒಂದು ಆರ್ಟಿಕಲ್ಚರ್ ಕ್ರಾಪ್ ಹಾಕಿರ್ತೀರಲ್ಲ, ಅದಲ್ಲದೆ ಜೊತೆಗೆ ನೀವು ಗೊಬ್ಬರ ಗಿಡಗಳನ್ನು ಹಾಕೋದ್ರಿಂದ ನಿಮಗೆ ತುಂಬ ಒಂದು ಉತ್ತಮ ಒಂದು ಮಣ್ಣಿನ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅಷ್ಟಲ್ಲದೆ ನಾವು ಈ ಕಾಡು ಮರಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡೋದಾದರೆ, ಈಗ ನಿಮ್ಮದೊಂದು 5 ಎಕರೆ ಜಾಗ ಇದೆ, ಅದರೊಳಗೆ ನಿಮಗೆ ಬೇಡವಾಗಿರೋಂಥ ಒಂದು ಜಾಗ ಒಂದಿಷ್ಟೆಲ್ಲೋ ಇರುತ್ತೆ, ಒಂದು ಮೂಲೆಗೆಲ್ಲೋ, ಆ ಜಾಗಗಳಲ್ಲಿ ಹಾಕಿ. ಅದು ಅಲ್ಲದೆ ನಿಮಗೆ ಈ ಪೂರ್ವ ಪಶ್ಚಿಮ ಏನು ಗಾಳಿ ಬೀಸುತ್ತಲ್ಲ, ಆ ಗಾಳಿ ಬೀಸುವಂಥ ಜಾಗಗಳಲ್ಲಿ ಹಾಕೋದ್ರಿಂದ ನಿಮಗೆ
ಈ ಬಿರುಗಾಳಿ ಅಂತ ಟೈಮ್ನಲ್ಲಿ ನಿಮಗೆ ಈಗ ಯಾವುದೋ ಒಂದು ಬಾಳೆನೋ ಏನೋ ಒಂದು ಗಿಡ ಹಾಕಿರ್ತೀರ, ಅವಕ್ಕೆ ಗಾಳಿ ಜಾಸ್ತಿ ಆದರೆ ಸೆನ್ಸಿಟಿವಿಟಿ ಇರೋದ್ರಿಂದ ಅವು ಕಮ್ಮಿ, ಅಂದರೆ ಗಾಳಿ ಜಾಸ್ತಿ ಆದರೆ ಅದನ್ನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ. ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೇ ಇರೋದ್ರಿಂದ ನೀವು ಈ ಕಾಡು ಮರಗಳನ್ನು ಅಥವಾ ಈ ಬೇಲಿ ಮರಗಳನ್ನು ಹಾಕೋದ್ರಿಂದ ಈ ಗಾಳಿಯ ಒತ್ತಡವನ್ನು ಕಮ್ಮಿ ಮಾಡಿ ನಿಮ್ಮ ಒಂದು ತೋಟಗಾರಿಕೆ ಬೆಳೆನ ಸಂರಕ್ಷಿಸ್ಕೋಬೋದು. ಅದ್ರ ಜೊತೆಗೆ ಈ ಮಧ್ಯ ಬದುಗಳಿರ್ತವೆ, ಆ ಮಧ್ಯ ಬದುಗಳ ಮೇಲೆ ಏನು ಹಾಕಬೇಕು ಅಂತ ನೀವು ಯೋಚನೆ ಮಾಡೋದಾದರೆ ಈ ಹೊಂಗೆ ಅಥವಾ ಈಗ ಕಾಡು ಮರದೇ ಅಲ್ಲದೆ ಇರ್ಬೋದು ಈ ನುಗ್ಗೆ, ಬಟ್ ಅದು ಈ ನುಗ್ಗೆ, ಈ ಹೊಂಗೆ, ಈ ಥರ ಗಿಡಗಳನ್ನೆಲ್ಲ ನೀವು ಮಧ್ಯೆ ಹಾಕೋದ್ರಿಂದ ನಿಮಗೆ ನೆರಳು ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಈ ಹೊಂಗೆಯಿಂದ ತುಂಬ ಒಂದು ಗೊಬ್ಬರ ಆಗೋವಂಥ ಒಂದು ಎಲೆಗಳು ತುಂಬ ಫಲವತ್ತತೆಯಿಂದ ಕೂಡಿರುತ್ತೆ. ಅಷ್ಟಲ್ಲದೆ ನೀವು ಈ ಕಾಡು ಮರಗಳು ಹಾಕೋದ್ರಿಂದ ನಿಮ್ಮ ಸುತ್ತಮುತ್ತ ಈಗೆಲ್ಲ ನೀವಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರಿಗೂ ನೀವು ಈ ಥರ ಹಾಕಿ ಅಂತ ಹೇಳೋದ್ರಿಂದ ಆ ಒಂದು ನಿಮ್ಮ ಪ್ರದೇಶಕ್ಕೆ ಮಳೆ ಒಂದು ಆಕರ್ಷಣೆ ಜಾಸ್ತಿಯಾಗಿ ನಿಮ್ಮ ಈ ಕಾಡು ಮರಗಳು ಎಲ್ಲಿ ಜಾಸ್ತಿ ಇರುತ್ತಲ್ಲ ಒಟ್ಟು ಅಂಥ ಜಾಗದಲ್ಲಿ ಮಳೆ ಜಾಸ್ತಿ ಬರುವ ಒಂದು ಸಂಭವ ಜಾಸ್ತಿ ಇರುತ್ತೆ. ಅಷ್ಟಲ್ಲದೆ ನೀವು ಕಾಡು ಮರ, ಈಗ ನದಿ ಪಾತ್ರದ ಜನಗಳು ಏನು ಮಾಡ್ತೀರಿ, ನೀವು ಬೇಲಿ ಇರೋದಿಲ್ಲ ಏನಿಲ್ಲ, ನದಿಲಿ ನೀರು ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಪ್ರವಾಹ ಜಾಸ್ತಿ ಆಗುತ್ತೆ. ಪ್ರವಾಹ ತಡಿಬೇಕು ಅಂದರೆ ಇಂಥ ಕಾಡು ಮರಗಳು ಡೀಪಾಗಿ ಬೇರು ಬಿಟ್ಕೊಳ್ಳೋ ಅಂಥ ಮರಗಳು ಏನಿರುತ್ತಲ್ಲ ಇವನ್ನ ಹಾಕೋದ್ರಿಂದ ನದಿಯಿಂದ ಪ್ರವಾಹ ಬರುವ ಒಂದು ಇದರಿಂದ ನಿಮ್ಮ ಒಂದು ತೋಟನ ಸ್ವಲ್ಪ ಸಂರಕ್ಷಣೆ ಮಾಡೋದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಪೂರ್ತಿ ಆಗಲಿಲ್ಲ ಅಂದರೂ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ತಡೆಗೋಡೆ ಥರ ಅದು ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ನೀವು ಈ ಕಾಡು ಮರಗಳು ಬೆಳೆಸೋದ್ರಿಂದ ಅದು ಕಾಡು ಮರಗಳಲ್ಲಿ ಹೂಗಳು ಬೆಳೆಯುತ್ತೆ. ಅದರೊಳಗೆ ಈಗ ಈ ಕಾಡು ಮರಗಳು ಹೂ ಜಾಸ್ತಿ ಆದಾಗ ಏನಾಗುತ್ತೆ, ಈಗ ಇದು ಜೇನುಹುಳುಗಳಿಗೆ ಆಕರ್ಷಣೆಯ ಕೇಂದ್ರ ಬಿಂದು ಆಗುತ್ತೆ. ಈ ಜೇನುಹುಳುಗಳು ಬರೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ತೋಟಗಾರಿಕೆ ಬೆಳೆ ಏನಿರುತ್ತಲ್ಲ ಅದರೊಳಗೆ ಹೂಗಳು ಏನು ಪರಾಗಸ್ಪರ್ಶ ಆಗೋದು ಏನು ಬೇಕಾಗಿರುತ್ತೆ ನಿಮ್ಮ ಹೂಗಳು, ನೀವು ಆರ್ಟಿಫಿಷಿಯಲಾಗಿ ಎಷ್ಟೇ ಮಾಡಿದ್ರೂ ಅದು ಇಳುವರಿ ಅಷ್ಟೇ. ಎಂಥ ಗೊಬ್ಬರ ಕೊಟ್ಟರು, ಎಂಥ ಔಷಧಿ ಕೊಟ್ಟರು, ಎಂಥ ಸ್ಪ್ರೇ ಮಾಡಿದ್ರೂ ಅಷ್ಟೇ. ಅದು ಈ ಜೇನುಹುಳುಗಳು ನಿಮ್ಮ ತೋಟದಲ್ಲಿ ಎಷ್ಟು ಜಾಸ್ತಿ ಚೆನ್ನಾಗಿ ಅಡ್ಡಾಡ್ತವೆ, ನೀವು ಸಾಕೋದಕ್ಕಿಂತ ಅದು ನ್ಯಾಚುರಲ್ ಆಗಿರೋದ್ರಿಂದ ಅದು ಕೆಲಸನೇ ಬೇರೆ. ಅದು ನೀವಾಗೆ ಮಾಡಿ ನೋಡ್ತಿರಲ್ಲ ಅವಾಗ ಗೊತ್ತಾಗತ್ತೆ ನಿಮಗೆ. ಈ ಪರಾಗಸ್ಪರ್ಶ ಜಾಸ್ತಿ ಆದಷ್ಟು ನಿಮಗೆ ಈ ಹೂವು ಕಾಯಿ ಆಗೋದ್ರಿಂದ ಇಳುವರಿನೂ ಜಾಸ್ತಿ ಬರುತ್ತೆ. ಇಷ್ಟಲ್ಲದೆ ನಿಮ್ಮ ಮನೆಯಲ್ಲಿರೋ ಪ್ರಾಣಿಗಳಿಗೆ, ಪಕ್ಷಿ, ಈ ಕೋಳಿ, ಈ ಥರ ಎಲ್ಲಕ್ಕೂ ಈ ಒಂದು ಈ ಬೀಜ, ಈಗ ಯಾವುದೋ ಕಾಡು ಮರದ ಬೀಜ ಉದುರಿರುತ್ತೆ ಅದನ್ನು ನಾವು ನಿಮ್ಮ ದನಗಳು ತಿಂತವೆ, ಅಥವಾ ಈ ಸೊಪ್ಪು ಉದುರಿರುತ್ತೆ ಅದನ್ನು ನಿಮ್ಮ ಕುರಿ ತಿನ್ನುತ್ತೆ, ಈ ಥರ. ಇಷ್ಟಲ್ಲದೆ ನಿಮಗೆ ಇವು ಔಷಧಿ ಮರಗಳು ಕೂಡ ಕೆಲವು ಇದ್ದಾವೆ ಈ ಕಾಡು ಮರಗಳಲ್ಲಿ. ಈಗ ಯಾವುವು ಬಬ್ಲು, ಆಮೇಲೆ ಈ ಕರಿಜಾಲಿ ಕೂಡ ಔಷಧಿ ಮರನೇ ಅದು. ಇಷ್ಟೆಲ್ಲ ಭಾಳ ಒಂದು ಈಗ ನುಗ್ಗೆ ಕೂಡ ಕಾಡು ಮರ ಅಲ್ಲದಿದ್ರೂ ಇವೆಲ್ಲ ಔಷಧಿ ಗುಣಗಳು ಹೊಂದಿರೋಂಥ ಮರಗಳು. ನೀವು ಏನು ನಮ್ಮ ರೈತರು ಏನು ತಪ್ಪು ಮಾಡ್ತೀರಿ ನೀವೆಲ್ಲ ಅಂದರೆ, ನಾವು ಹಾಕಿರೋದು ನಾವು ಬರೀ ಅಡಿಕೆ ಗಿಡ ನಾವು ಬೇರೆ ಹಾಕಿಬಿಟ್ರೆ ನಮಗೆ ಈ ಏನು ಹಾವಳಿ ಜಾಸ್ತಿ ಆಗುತ್ತೆ, ಯಾರೋ ಬರ್ತಾರೆ ಇನ್ನೊಂದೇನೋ ಕಿತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಹೆದರಿಕೆನಲ್ಲೇ ನಾವು ಜೀವನ ಮಾಡ್ತೀವಿ ಹೊರತು ನಮ್ಮ ತೋಟನ ನಾವು 10 ಜನ ಬರ್ತಾರೆ, ಅದ್ರ ಒಬ್ಬರು ಇಬ್ಬರು ತಗೊಂಡು ಹೋಗ್ತಾರೆ, ತೊಂದರೆ ಇಲ್ಲ. ಆದರೆ ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕೇ ಹೊರತು ನಾವು ಈ ಗಿಡನೇ ಹಾಕೋದು ಬೇಡ ಅನ್ನೋದು ದೊಡ್ಡ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಇಷ್ಟಲ್ಲದೆ ನಾವು ಒಂದು ಇಷ್ಟೊಂದು ವಿಡಿಯೋ ಎಲ್ಲ ನಾನು ಮಾತಾಡಿದ್ನಲ್ಲ, ನನ್ನ ಒಂದು ಅನಿಸಿಕೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಥರ ಮರನೂ ಬೆಳೆಸೋಣ. ಅದ್ರ ಜೊತೆಗೆ ಯಾರಾದರೂ ಈಗ ನಿಮ್ಮ ಸ್ನೇಹಿತರು ಬಂದ್ರೂ ಅವ್ರಿಗೂ ನೀವು ಹೇಳಿ, ಈ ಥರ ಮಾಡೋದ್ರಿಂದ ನಮ್ಗೆ ಇಂಥ ಉಪಯೋಗ ಇದೆ ಅಂತ ಹೇಳಿ. ಮತ್ತು ಅಷ್ಟಲ್ಲದೆ ಇದೇ ವರ್ಷ ಈ ಮಳೆಗಾಲದಲ್ಲೇ ನೀವು ನಾನು ಏನು ಹೇಳಿದ್ನಲ್ಲ ಈ ಲಿಸ್ಟ್ನಲ್ಲಿ ನಿಮಗೆ ಇಷ್ಟ ಆಗಿರೋವಂಥ ಗಿಡಗಳು ನಿಮ್ಮ ಮನೆ ಪರ್ಪಸಿಗೆ ಬರೋವಂಥವು, ಮುಟ್ಟಿಗೆ ಬರೋವಂಥವು ನಿಮ್ಮ ಬೌಂಡ್ರಿಲಿ ನಿಮ್ಮ ಬದುಗಳ ಮೇಲೆ ಹಾಕಿ ನಾನೊಂದು ಈ ವಿಡಿಯೋನ ಸಾರ್ಥಕ ಮಾಡಿ. ಮತ್ತು ಈ ಕೆಳಗಿರೋ ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ನನ್ನ ಫೇಸ್ಬುಕ್ ಪೇಜ್ ವ್ಯವಸಾಯ ಬೇಸಾಯ ಅಂತ ಫೇಸ್ಬುಕ್ ಪೇಜ್ ಏನೇನೆ ಅದನ್ನು ಲೈಕ್ ಮಾಡಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.